ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಜನ ಈಗ ಬಿಸಿಲಿನಿಂದ ಪಾರಾಗೋಕೆ ಅದು ಏನೇನೇನೆಲ್ಲ ಪ್ಲಾನ್ ಮಾಡ್ತಾರ್ರಿ. ತುಂಬಾ ನೋಡ್ಬಿಟ್ಟಿದ್ದೀನಿ, ಹೊಸ ಹೊಸ ಐಡಿಯಾಗಳನ್ನೆಲ್ಲ ಇನ್ವೆಂಟ್ ಮಾಡ್ಬಿಟ್ಟಿದ್ದಾರೆ. ಈಗ ಹಂಗೆ ಬೀದರ್ನಲ್ಲಿ 42ರಿಂದ 44 ಡಿಗ್ರಿವರೆಗೂ ಕೂಡ ಈಗ ಬಿಸಿಲೇರಿದೆ. ರಾಜ್ಯದಲ್ಲಿ ಸೂರ್ಯ ಶಿಕಾರಿಯನ್ನ ಮಾಡಕ್ಕೆ ನಿಂತುಬಿಟ್ಟಿದ್ದಾನೆ. ಬಿಸಿಲ ಧಗೆಗೆ ಜನ ತತ್ತರಿಸಿ ಹೋಗಿದ್ದಾರೆ. ಬೀದರ್ನಲ್ಲಿ ಬಿಸಿಲ ತಾಪಮಾನದಿಂದ ಪಾರಾಗೋಕೆ ಹೊಸ ಐಡಿಯಾ ಮಾಡಿದ್ದಾರೆ. ಮನೆಯನ್ನ ತಂಪಾಗಿರಿಸೋಕೆ ಮಾಳಿಗೆಯ ಮೇಲೆ ನೀರು ಸಂಗ್ರಹ ಮಾಡಿದ್ದಾರೆ. ಪ್ಲಾಸ್ಟಿಕ್ ಟಾರ್ಪಲ್ ಹಾಕಿ ಬೆಳಿಗ್ಗೆ ಸಂಜೆ ನೀರು ಸಂಗ್ರಹವನ್ನ ಮಾಡ್ತಾರಲ್ಲಿ. ಸೊ ಯಾಕೆ ಅಂತಾರೆ, ಕೂಲ್ ಆಗಿರುತ್ತೆ, ನೀರಿದ್ಬಿಟ್ರೆ ತಂಪಾಗಿರುತ್ತೆ ಅನ್ನುವಂಥದ್ದಕ್ಕೋಸ್ಕರ. ಇನ್ನು ಕೆಲವು ಕಡೆಗಳು ನೋಡ್ತಾ ಇದೆ, ಸ್ಪ್ರಿಂಕ್ಲರ್ ಹಾಕ್ಬಿಟ್ಟಿದ್ದಾರೆ ಟೆರೆಸ್ ಮೇಲೆ. ನೀರು ಯಾವಾಗಿದ್ರೂ ಸ್ಪ್ರಿಂಕ್ ಆಗ್ತಾ ಇರತ್ತೆ. ಅದೇ ನೀರು ಕೆಳಗಡೆಗೆ ಬೀಳುತ್ತೆ, ಡ್ರಮ್ಮಲ್ಲಿ ತುಂಬಿಟ್ಟಿರ್ತಾರೆ, ಅದು ಮತ್ತೆ ಹೋಗಿ ಸ್ಪ್ರಿಂಕ್ ಆಗ್ತಾ ಇರತ್ತೆ. ಏನ್ರಪ್ಪ, ಏನೇನೇನೋ ಐಡಿಯಾ ಮಾಡ್ತಾರೆ. ಇಲ್ಲಿ ನೋಡಿ ಈಗ ಹೆಂಗೆ ಮಾಡಿದ್ದಾರೆ. ಈ ಬಾರಿಯ ರಣ ಬಿಸಿಲಿಗೆ ಗಡಿ ಜಿಲ್ಲೆ ಬೀದರ್ನ ಜನರು ಅಕ್ಷರಶಃ ಬೆಚ್ಚ ಬಿದ್ದಿದೆ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ 44ವರೆಗೂ ಏನೋ ಒಂದು ತಾಪಮಾನ ದಾಖಲಾಗ್ತಾ ಇದೆ. ಹೀಗಾಗಿ ಗಡಿ ಜಿಲ್ಲೆ ಬೀದರ್ನ ಜನರು ಇದರಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅನ್ನುವಂಥದ್ದು. ಹೀಗಾಗಿ ಗಡಿ ಜಿಲ್ಲೆ ಬೀದರ್ನ ಜನರು ಏನಿದೆ ಸಂಪೂರ್ಣವಾಗಿ ಮನೆಯ ಮೇಲೇನೆ ಒಂದು ರೀತಿಯ ತಾಡ್ಪಲ್ಲಿಂದ ನೀರು ಹಾಕ್ಕೊಂಡು ತಂಪು ಮಾಡ್ಕೊಳ್ಳುವಂಥ ಒಂದು ನಯಾ ಐಡಿಯಾನ ಕಂಡುಕೊಂಡಿದ್ದಾರೆ. ನಾವೀಗ ಬೀದರ್ ತಾಲೂಕಿನ ಮರ್ಕಲ್ ಗ್ರಾಮದ ವೀರಶೆಟ್ಟಿ ಅನ್ನೋರ ಮನೆಯಲ್ಲಿದ್ದೀವಿ. ಯಾವ ರೀತಿ ಅವರು ಹೊಸ ಒಂದು ಐಡಿಯಾವನ್ನು ಕಂಡುಕೊಂಡಿದ್ದಾರೆ ಅಂತ ನೋಡ್ಬೋದು. ಯಾಕಂದರೆ ಬಿಸಿಲಿನ ತಾಪಮಾನದಿಂದ ಅವರು ಕೆಂಗಟ್ಟು ಹೋಗಿದ್ದಾರೆ. ಹೀಗಾಗಿ ಮನೆ ಒಳಗಡೆ ರಾತ್ರಿ ಮಲ್ಗೋಕ್ಕಾಗ್ತಾಯಿಲ್ಲ. ಹೀಗಾಗಿ ಏನಿದೆ ಸಂಪೂರ್ಣವಾಗಿ ಮನೆಯ ಮಾಡಿ ಮೇಲೇ ಒಂದು ತಾಡ್ಪಲ್ಲನ್ನು ಹಾಕಿ ತಾಡ್ಪಲ್ ಏನು ಫುಲ್ಲು ನೀರು ತುಂಬುವಂಥ ಕೆಲಸಕ್ಕೆ ಹೋಗಿದ್ದಾರೆ. ನೋಡ್ಬೋದು ಯಾವ ರೀತಿ ನೀರನ್ನ ತುಂಬಿಸ್ತಾ ಇದ್ದಾರೆ. ಇದೇ ರೀತಿ ಒಳಗಡೆ ಈ ಒಂದು ಮೇಲೆ ನೀರು ತುಂಬಿಸಿದ್ರೆ ಒಳಗಡೆ ಏನಿದೆ ರೂಮ್ಗಳು, ಅವ್ರು ಮಲಗುವಂಥ ರೂಮ್ ಇರುವಂಥ ಕೊಠಡಿಗಳು ಅವ್ರದ್ದು ಫ್ಯಾನ್ ಆಗಿರ್ಬೋದು ಕೂಲ್ ಆಗ್ತವೆ. ಕೂಲ್ ಆದ ಸಂದರ್ಭದಲ್ಲಿ ಒಳಗಡೆ ಯಾವುದೇ ರೀತಿಯ ಸೆಕೆ ಆಗೋದಿಲ್ಲ. ಒಂದು ರೀತಿಯ ಏನು ಒಂದು 42ರಿಂದ 44 ಡಿಗ್ರಿ ಸೆಲ್ಸಿಯಸ್ ಈಗ ಸದ್ಯ ತಾಪಮಾನ ದಾಖಲಾಗಿದೆ. ಈ ಒಂದು ಅದರ ಒಂದು ಕಾಟ ಇರೋದಿಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಈಗ ಮನೆ ಮಾಡಿಯನ್ನೇ ಈ ರೀತಿಯ ಒಂದು ಐಡಿಯಾ ಮಾಡಿಕೊಂಡು ತಾಡ್ಪಲನ್ನು ತೆಗೆದುಕೊಂಡು ಪಕ್ಕದಲ್ಲಿ ಯಾವ ರೀತಿ ಒಂದು ಗದ್ದೆಗಳಲ್ಲಿ ಇರ್ತದೆ ಅದೇ ರೀತಿಯ ಒಂದು ಐಡಿಯಾ ಮಾಡಿಕೊಂಡು ನೋಡ್ಬೋದು ಯಾವ ರೀತಿ ನೀರು ತುಂಬುತ್ತಾ ಇದ್ದಾರೆ ಅನ್ನುವಂಥದ್ದು. ಇದೇ ರೀತಿಯ ತುಂಬಿಕೊಂಡು ಸಂಪೂರ್ಣವಾಗಿ ಮರ್ಕಲ್ ಗ್ರಾಮ ಒಂದೆಲ್ಲ, ಮರ್ಕಲ್ ಗ್ರಾಮ ಸೇರಿದಂತೆ ಜನವಾಡ ಗ್ರಾಮ ಆಗಿರ್ಬೋದು, ಅಲಿಯಂಬರ್ ಗ್ರಾಮ ಆಗಿರ್ಬೋದು, ಈ ರೀತಿಯ ಗ್ರಾಮಗಳಲ್ಲಿ ಜನರು ಇದೇ ರೀತಿಯ ಒಂದು ಐಡಿಯಾ ಏನಿದೆ ಐಡಿಯಾಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಯಾಕಂತಂದರೆ ಪ್ರಮುಖವಾಗಿ ಈ ಬಾರಿ ಗಡಿ ಜಿಲ್ಲೆ ಬೀದರ್ಲಿ ಯಾವಾಗೂ ಕಡಿಮೆ ತಾಪಮಾನ ದಾಖಲಾಗ್ತಾ ಇತ್ತು. ಆದರೆ ಈ ಬಾರಿ ಏನಿದೆ 42ರಿಂದ 44 ಡಿಗ್ರಿ. ನಿನ್ನೆ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಲಕ್ಕನ್ ಗ್ರಾಮ ಇದೆ, ಅಲ್ಲಿ 44 ಡಿಗ್ರಿ ಟೆಂಪ್ರೇಚರ್ ದಾಖಲಾಗಿದೆ. ಹೀಗಾಗಿ ಜನರು ಕೂಡ ಗಡಿ ಜಿಲ್ಲೆ ಬೀದರ್ ಜನರು ಹೊರಗಡೆ ಹೋಗೋಕ್ಕೂ ಭಯ ಬೀಳ್ತಿದ್ದಾರೆ. ಹೀಗಾಗಿ ಏನು ಮಾಡಬೇಕಪ್ಪ, ಮನೆಗೂ ಕೂತ್ಕೋತಾ ಇಲ್ಲ. ಯಾಕಂದರೆ ಮನೆಯಲ್ಲೂ ಕೂಡ ಒಳಗಡೆ ಫುಲ್ ಸೆಕೆ ಆಗ್ತಾ ಇದೆ. ಹೀಗಾಗಿ ಏನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ರೀತಿಯ ಒಂದು ನಯಾ ಐಡಿಯಾವನ್ನು ಇಲ್ಲಿನ ಜನರು ಕಂಡುಕೊಂಡಿದ್ದಾರೆ. ಹೀಗಾಗಿ ಮನೆ ಮಾಡಿ ಮೇಲೇ ನೀರು ತುಂಬಿ ಆ ಒಂದು ತಾಡ್ಪಲ್ ಹಾಕಿ ನೀರು ತುಂಬಿ ಮನೆಯನ್ನು ತಂಪಾಗಿರಿಸ್ತಾ ಇದ್ದಾರೆ. ಮನೆಯ ಮಾಡಿ ಮೇಲಿದೆ ಈ ರೀತಿಯ ಒಂದು ಐಡಿಯಾವನ್ನು ಅವರು ಕಂಡುಕೊಂಡಿದ್ದಾರೆ. ಈಗ ಅವರೇ ನಮ್ಮ ಜೊತೆಗಿದ್ದಾರೆ, ಮಾತಾಡ್ಸೋಣ ಮನೆಯವ್ರನ್ನ ಏನಂತಾರೆ ಅಂತ. ಸರ್, ಪ್ರಮುಖವಾಗಿ ಈಗ ಯಾವ ರೀತಿ ಐಡಿಯಾ ಯಾಕೆ ಬಂದು, ಏನಿದು ಬಿಸಿಲು ಭಾಳ ಇದೆ ಈ ಸರಿ? ಕಲ್ಯಾಣ ಕರ್ನಾಟಕದಲ್ಲಿ ಈ ಸರ್ತಿ ಪ್ರತಿ ವರ್ಷದಂತೆ ಈ ವರ್ಷ ಬಿಸಿಲಿತ್ತು. ಸ್ವಲ್ಪ ಈ ವರ್ಷ ಏನಾಗ್ಯದ, ಜಾಸ್ತಿ ಬಿಸಿಲಾಗ್ಯದ ಸರ್. 44 ಡಿಗ್ರಿ ಬಿಸಿಲಾಗ್ಯದ. ನೀವು ನೋಡ್ಬೋದು. ಈಗ ನಾವು ಒಂದು ಮುಂಜಾನೆ 9-10 ಆಯ್ತು ಅಂದ್ರೆ ನಾವು ಒಂದು ಛತ್ರಿ ಹಿಡ್ಕೊಂಡು ಕ್ಯಾಪ್ ಹಾಕೊಂಡು ಹೊರಡೋ ಪರಿಸ್ಥಿತಿ ಬಂದದ. ಅದ್ರ ಕಾರಣ ನಾವು ಪ್ಲ್ಯಾನ್ ಏನು ಮಾಡಿದೆವು ಅಂದ್ರೆ, ಈ ಥರ ಮಾಳಿಗೆ ಮೇಲೆ ತಾಡ್ಪತ್ರಿ ಹಾಕಿ ಮೇಲೆ ಏನು ಮಾಡ್ತೀವಿ ನಾವು ಸುತ್ತಮುತ್ತ ಎಲ್ಲ ಕಬ್ಬಿಣಿಟ್ಟು ಒಳಗೆ ನೀರು ಸಂಗ್ರಹಣೆ ಮಾಡಿ ಅದರೊಳಗೆ ಕೊಡಲಿ ನೀರು ತಂದು ಹಾಕಿ ಮುಂಜಾನೆ ಹಿಡಿದು ಸಾಯಂಕಾಲ 6 ಗಂಟೆ ತನಕ ನೀರು ಹಾಕಿಡ್ತೀವಿ ಸರ್. ಸಂಜೆ ನಾವು ಫ್ಯಾನ್ ಚಾಲೂ ಮಾಡಿದಾಗ ಮ್ಯಾಲಿನ ಛತ್ತಿಂದ ಬಿಸಿಲು ನೀರು ಕೆಳಗೆ ಬರಲ್ಲ ಸರ್, ಅದು ಗರ್ಮಿ ನೀರು ಕೆಳಗೆ ಬರಲ್ಲ. ಹಂಗದು ಗರ್ಮಿ ಹೊಡೆಯಲ್ಲ. ಟೋಟಲಿ ನಾವು ಕೂಲರ್ ಯೂಸ್ ಮಾಡೋದಕ್ಕಿಂತ ನಾವು ಕರೆಂಟ್ ಉಳಿತಾಯ ಮಾಡ್ತಾ ಇದೀವಿ ಅಂತ ಗೊತ್ತಾಗ್ಬೋದು. ಇಡೀ ಮನೆ ಪೂರ ಫುಲ್ ಸರ್, 8 ರೂಮು ಅಷ್ಟು ರೂಮ್ ಕೂಲ್ ಇರ್ತದೆ ಸರ್. ರಾತ್ರಿ ಏನೇನು ಸಮಸ್ಯೆ ಆಗಲ್ಲ ಸರ್. ರಾತ್ರಿ ಟೋಟಲಿ ಕೂಲರೇ ಯೂಸ್ ಮಾಡಲ್ಲ ನಾವು. ಇದೇ ಥರ ಸುಮ್ಮನೆ ಮೊಬೈಲ್ ನೋಡ್ತಾ ಇದ್ದೀವಿ. ಅವಾಗ ಸ್ವಲ್ಪ ಏನೋ ಮಾಡ್ಬೇಕಂತ ವಿಚಾರ ಬಂತು. ಈ ಥರ ತಾಡ್ಪತ್ರಿ ಹಾಕಿ ನೋಡಿದಾಗ ಟ್ರೈ ಮಾಡಿದಾಗ ನಮ್ಮ ತಂದೆಯವ್ರು ಮಾಡಿದರು ಹೋದ ವರ್ಷ ವೀರಶೆಟ್ಟಿ ಬ್ರದರ್ ಅಂತ. ಈ ವರ್ಷ ನಾವು ಪ್ಲಾನ್ ಮಾಡಿ ಅದೇ ಥರ ಅವರು ತಂದೆಯವ್ರ ಪ್ಲಾನ್ ಪ್ರಕಾರ ನಾವು ಮಾಡಿವಿ. ಸುತ್ತಮುತ್ತ ಈ ಕಡೆ ಜನವಾಡ ಹಳೆಂಬೂರ್ನಲ್ಲೂ ಮಾಡಿದ್ದಾರೆ ಸರ್ ಎಲ್ಲ. ಸರಿ ಭಾಳ ಬಿಸಿಲದಂತ ಅಂತೀರಿ, ಏನು ಭಾಳ ಕೆಂಗಟ್ಟು ಹೋಗಿದೆ ಜನರು? ಬಿಸಿಲು ಭಾಳ ಅದ ಸರ್. ಪ್ರತಿ ವರ್ಷಕ್ಕಿಂತ ಈ ವರ್ಷ ಭಾಳ ಬಿಸಿಲದ. 10 ಗಂಟೆ ಆದ್ರೆ ನಾವು ಬಿಸಿಲಿಂದ ಹೊರಗಡೆ ಹೋಗ್ಬೇಕಾದ್ರೆ ಭಯ ಪಡ್ತಾ ಇದ್ದೀವಿ. ಹೊರಗಡೆ ಅಂತೂ ಫುಲ್ ಬಿಸಿಲದ ಸರ್. ಪ್ರತಿ ವರ್ಷಕ್ಕಿಂತ ಈ ವರ್ಷ ಇಷ್ಟು ಬಿಸಿಲು ನೋಡಿದ್ದು ಮೊದಲನೇ ಸಲ ನೋಡಿದ್ದೀವಿ. ಹಾಗಾಗಿ ಇವ್ರು ಏನು ಉಪಯೋಗ ಮಾಡ್ತಾ ಇದ್ದಾರೆ ಇದು ಭಾಳ ಒಳ್ಳೇದು ಸರ್. ಇದರಿಂದ ಈಗ ನಾವು ಒಂದೊಂದು ಸಲ ಕರೆಂಟು ಹೋಗಿರ್ತದೆ,
ಹೋಗಿದಾಗ ಎ ಸಿ ಕೂಲರ್ ನಡೆಸೋಕ್ಕಾಗಲ್ಲ. ಅಂಥ ಸಮಯಕ್ಕೆ ಇದು ನಮಗೆ ಪ್ರಕೃತಿ ಎ ಸಿ ಅಂತ ತಿಳ್ಕೊಬೋದು ಸರ್. ಯಾಕಂದರೆ ಇದು ಒಂದು ಎ ಸಿ ಕೂಲರ್ದಿಂದ ಆರೋಗ್ಯ ಹದಗೆಟ್ಬೋದು. ಅಲ್ಲದೆ ಮನೆ ಫುಲ್ ಕೂಲ್ ಆಗುತ್ತೆ ಸರ್. ಫುಲ್ ಕೂಲ್ ಆಗಿರ್ತದೆ, ತಣ್ಣಗೆ ತಂಪು ಇರ್ತದೆ. ರಾತ್ರಿ ವಿಡಿಯೆಲ್ಲ ಸೆಕೆ ಹೊಡೆಯಲ್ಲ ಸರ್. ನೀರಿನಿಂದ ತಂಪಾಗಿರ್ತದೆ. ಹಾಗಾಗಿ ಸ್ವಲ್ಪ ನಿದ್ದೆ ಆದರೂ ಮಾಡೋಕೆ ಚಾನ್ಸ್ ಇದೆ ಸರ್. ಈ ಒಂದು ಟ್ರಿಕ್ ಯೂಸ್ ಮಾಡೋದ್ರಿಂದ ಹೆಲ್ತ್ನೂ ಒಳ್ಳೇದು. ಗ್ರಾಮದಾಗ ಭಾಳ ಜನ ಇದೇ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಒಬ್ಬರಿನಿಂದ ಒಬ್ಬರು ನೋಡಿ ಹೀಗೆ ಮಾಡ್ತಾ ಇದ್ದಾರೆ ಸರ್. ಇದು ಪ್ರಮುಖವಾಗಿ ಗಡಿ ಜಿಲ್ಲೆ ಬೀದರ್ನ ಜನರು ಅಂದರೆ ಪ್ರಮುಖವಾಗಿ ದಾಖಲೆಯ ಗರಿಷ್ಠ ತಾಪಮಾನ ಏನು ದಾಖಲಾಗ್ತಾ ಇದೆ 42-44 ಡಿಗ್ರಿ ಸೆಲ್ಸಿಯಸ್ಸು. ಇದರ ಒಂದು ತಾಳಲಾರದೆ ಒಂದು ರೀತಿ ಏನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ರೀತಿಯ ಮಾಡಿ ಮೇಲೇ ತಾಡಪತ್ರಗಳನ್ನು ಹಾಕ್ಕೊಂಡು ಅದ್ರ ಮೇಲೆ ನೀರು ಹಾಕಿ ಇಡೀ ಮನೆಯನ್ನು ತಂಪಾಗಿಸಿ ಆ ಒಂದು ಸೂರ್ಯನ ಒಂದು ಕಿರಣಗಳಿಂದ ಬಚಾವಾಗ್ತಾ ಒಂದು ತಾಪಮಾನ ಹೈ ಟೆಂಪರೇಚರಿಂದ ಬಚಾವ್ ಹಾಕುವಂಥ ಒಂದು ನಯಾ ಐಡಿಯಾವನ್ನು ಕಂಡುಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಆಸಿಫ್ ಜೊತೆ ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.